ಇನ್ನು ಶಾಸಕ ಭೈರತಿ ಬಸವರಾಜ್ಗೆ ಈಗ ಬಿಕ್ಲು ಬಲೆ ತುಂಬ ಜೋರಾಗಿನೇ ಬೀಳ್ತಾ ಇದೆ. ಯಾಕೆಂದರೆ ಇದೇ ವಿಚಾರವಾಗಿ ಅತ್ತ ಹೈಕೋರ್ಟ್ ಕೂಡ ಹೋಗಿದ್ರು ಬಸವರಾಜ್ ಅವರು. ಆದರೆ ಹೈಕೋರ್ಟ್ ತನಿಖೆಯಿಂದ ನೀವು ಎಸ್ಕೇಪ್ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸೂಚನೆ ಕೂಡ ಕೊಡ್ತು. ಇವತ್ತು ಸಾಕಷ್ಟು ಬೆಳವಣಿಗೆಗಳ ಬಳಿಕ ನೇರವಾಗಿ ಶಾಸಕರೇ ವಿಚಾರಣೆಗೆ ಕೂಡ ಹಾಜರಾದರು. ವಿಚಾರಣೆಯಲ್ಲಿ ಏನೆಲ್ಲ ಆಯಿತು ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ಸ್ವತಃ ತಾಯಿ ಯಾರು ಕಂಪ್ಲೇಂಟ್ ಅನ್ನು ನೀಡಿದ್ರು, ನಾನು ಭೈರತಿ ಬಸವರಾಜನ ಹೆಸರನ್ನ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ. ಇದರಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಇಲ್ಲ, ಪೊಲೀಸರು ಬರ್ಕೊಂಡಿದ್ದಾರೆ, ವಿಜಯಲಕ್ಷ್ಮಿ ಹೇಳಿಲ್ಲ. ಇವತ್ತು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಇದ್ರ ಹಿಂದಿದೆ. ಅವರು ಆರೋಪಿನೇ ವಿನ ಅಪರಾಧಿ ಅಲ್ಲ. ಬಸವರಾಜ್ ಅವ್ರ ಬಗ್ಗೆ ಯಾವ ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸುತ್ತ ಬೆಕ್ಲು ಶಿವನ ಕೊಲೆ ಆರೋಪದ ಬಲೆ ಸುತ್ತಿಕೊಂಡಿದೆ. ತಮ್ಮ ಹೆಸರು ಕೊಲೆ ಕೇಸ್ನಲ್ಲಿ ಕೇಳಿ ಬರ್ತಿದ್ದಂತೆ ಭೈರತಿ ಹೈಕೋರ್ಟ್ ಕದ ತಟ್ಟಿದ್ರು. ಈ ಬಗ್ಗೆ ನಿನ್ನೆ ನ್ಯಾಯಾಲಯ ವಿಚಾರಣೆ ನಡೆಸಿ ನಿರ್ದೇಶನವೊಂದನ್ನು ನೀಡಿತ್ತು. ಪೊಲೀಸ್ ವಿಚಾರಣೆ ಹಾಜರಾಗಬೇಕೆಂದು ಸೂಚನೆ ಕೊಟ್ಟಿತ್ತು. ಈ ಬೆನ್ನಲ್ಲೇ ಇವತ್ತು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಭೈರತಿ ವಿಚಾರಣೆ ಎದುರಿಸಿದ್ರು. ವಿಚಾರಣೆಗೆಂದು ಭೈರತಿ ಬಸವರಾಜ್ ಬೆಂಬಲಿಗರೊಂದಿಗೆ ಬಂದಿದ್ರು. ಈ ವೇಳೆ ಪೊಲೀಸರು ಭೈರತಿ ಜೊತೆಗಿದ್ದವರನ್ನ ಹೊರಕಳಿಸಿದ್ರು. ಬಳಿಕ ವಿಚಾರಣೆ ಶುರು ಮಾಡಿದ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಒಂದೊಂದೇ ವಿಚಾರವನ್ನ ಕೆದಕಿದ್ರು. ಕೊಲೆ ಪ್ರಕರಣದ A1 ಜಗದೀಶ್ನೊಂದಿಗಿನ ಪರಿಚಯ, ಕೊಲೆಗೆ ಕುಮ್ಮಕ್ಕು ನೀಡಿರೋ ಆರೋಪದ ಪ್ರಶ್ನೆ ಕೇಳಿದ್ರು. ಇಷ್ಟೇ ಅಲ್ಲದೆ ಹಳೆ ಕೇಸ್ ಹಾಗೂ ಹೊಸ ಕೇಸ್ಗಳ ಬಗ್ಗೆ ಸೂಕ್ಷ್ಮವಾಗಿ ಕೆದಕಿದ್ರು. ತನಿಖೆಗೆ ಕರೆದಿದ್ರು, ತನಿಖೆಗೆ ಸಹಕಾರ ಕೊಟ್ಟಿದ್ದೀವಿ, ತನಿಖೆಯಲ್ಲಿ ಎಲ್ಲ ಕೇಳಿದ್ದಾರೆ, ಮತ್ತೆ ಬರ್ತೀವಿ, ಮತ್ತೆ ಕೂಡ ನಮ್ಮ ಸಹಕಾರನ ತನಿಖೆ ಕೊಡ್ತೀವಿ. ನಮ್ಮ ಪಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ, ತನಿಖಾಧಿಕಾರಿಗಳು ಹೇಳಿದ್ದೀನಿ, ಅವ್ರ ಮುಂದೆ ಹೇಳಿದ್ದೀನಿ, ಯಾವ ಜಗದೀಶ್ ಪರಿಚಯ ಇಲ್ಲ, ಏನೂ ಇಲ್ಲ. ಭೈರತಿ ವಿರುದ್ಧ FIR, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಫೈಟ್. ಒಂದ್ ಕಡೆ ಹೀಗೆ ವಿಚಾರಣೆ ನಡೀತಿದ್ರೆ ಮತ್ತೊಂದ್ ಕಡೆ ರಾಜಕೀಯ ಟಾಕ್ ಫೈಟ್ ಕೂಡ ಜೋರಾಗಿ ನಡೀತಿದೆ. ಭೈರತಿ ಬಸವರಾಜ್ ವಿರುದ್ಧ ಹಾಕಿರೋ FIR ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಬಿಕ್ಲು ಶಿವ ತಾಯಿ ಹೆಸರು ಹೇಳೇ ಇಲ್ಲ ಅಂದಿದ್ದಾರೆ. ಹೀಗಿದ್ದರೂ ಶಾಸಕ ಭೈರತಿ ಬಸವರಾಜರನ್ನ ಬೆದರಿಸೋ ಕೆಲಸವಾಗ್ತಿದೆಯಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಪರಮೇಶ್ವರ್ ತಿರುಗೇಟು ಕೊಟ್ರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದಾಖಲೆಯೊಂದನ್ನ ಮುಂದಿಟ್ಟಿದ್ದಾರೆ. ಸ್ವತಃ ತಾಯಿ ಯಾರು ಕಂಪ್ಲೇಂಟ್ ಅನ್ನು ನೀಡಿದ್ರು, ನಾನು ಭೈರತಿ ಬಸವರಾಜನ ಹೆಸರನ್ನ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ಕಡೆ ನ್ಯಾಯಾಂಗ ಪ್ರಕ್ರಿಯೆಯನ್ನು ಕೂಡ ನಡೀತಾ ಇದೆ. ಅದು ಒಂದಂತೂ ಸತ್ಯ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಶಾಸಕರನ್ನ ಬೆದರಿಸ್ತಕ್ಕಂಥ ಕೆಲಸ ಈ ರೀತಿ ಪ್ರಕರಣಗಳ ತೆಗೆದುಕೊಂಡು ಮಾಡ್ತಾ ಇದೆ. ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ. ಆ ಹೆಣ್ಮಗಳು ಬಂದು ಆ ಮಹಿಳೆ ಬಂದು ಹೇಳುವಾಗ ಅದಕ್ಕೆ ಯಾವ ರಾಜಕೀಯ ಪ್ರೇರಿತ ಇರುತ್ತೆ ಗೊತ್ತಿಲ್ಲ. ಒಂದು FIR ಕಾಪಿಯಲ್ಲಿ ಭೈರತಿ ಬಸವರಾಜ್ ಫಸ್ಟ್ FIR ಕಾಪಿ ಇದರಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಇಲ್ಲ, ಉಲ್ಲೇಖ ಇಲ್ಲ. ಎರಡನೇ FIR ಕಾಪಿಯಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಹೆಸರು ಹೇಳಿದ್ದಾರೆ ಅಂತ ಪೊಲೀಸರು ಬರ್ಕೊಂಡಿದ್ದಾರೆ, ವಿಜಯಲಕ್ಷ್ಮಿ ಹೇಳಿಲ್ಲ. ವಿಜಯೇಂದ್ರ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಿಲ್ಲ. ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ಅಂತೆಲ್ಲ ಗುಡುಗಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪರಮೇಶ್ವರ್ ರಾಜಕೀಯ ಪ್ರೇರಿತ ಆಗಿದ್ರೆ 2 ವರ್ಷದಲ್ಲಿ ಎಷ್ಟು ಮಾಡಬಹುದಿತ್ತು ಎಂದಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಸೋಮಣ್ಣ ಜನಪ್ರತಿನಿಧಿ ಮೇಲೆ ಅನವಶ್ಯಕವಾಗಿ ತೊಂದರೆ ಕೊಡೋದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷದಲ್ಲಿ ಆಡಳಿತ ಕಾಂಗ್ರೆಸ್ ಪಕ್ಷ ಬಿಜೆಪಿ ಶಾಸಕರನ್ನ ಬೆದರಿಸ್ತಕ್ಕಂಥ ಕುತಂತ್ರಗಳು ಬಹಳ 2 ವರ್ಷಗಳಿಂದ ನಿರಂತರ ನಡ್ಕೊಂಡು ಬರ್ತಾ ಇದೆ. ಇವತ್ತು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಇದ್ರ ಹಿಂದಿದೆ ಅನ್ನೋದು ಅಲ್ಲಲ್ಲೇ ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ರಾಜಕೀಯ ಪ್ರೇರಿತ ಆಗಿದ್ದಿದ್ರೆ ನಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯ್ತು? 2.5 ವರ್ಷ ಆಗ್ತಾ ಇದೆ. ಈ 2.5 ವರ್ಷದಲ್ಲಿ ರಾಜಕೀಯ ಪ್ರೇರಿತಗಳು ಎಷ್ಟಾಗಿದ್ದಾವೆ? ಯಾವುದು ಹೇಳಬೇಕಾದ್ರೆ ಹಾಗಾದ್ರೆ ಬಸವರಾಜ್ ಅವ್ರ ಬಗ್ಗೆ ಯಾವ ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಯಾರಿಗೆ ಆಗ್ಲಿ ಕಾನೂನನ್ನ ಹೊರತುಪಡಿಸಿ ನಾನಾಗ್ಲಿ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ಸರ್ಕಾರ ಆಗ್ಲಿ ಒಬ್ಬ ಜನಪ್ರತಿನಿಧಿಗೆ ಅನಾವಶ್ಯಕವಾಗಿ ಏನಾದ್ರೂ ನೀವು ತೊಂದರೆ ಕೊಡೋದಾದ್ರೆ ಈ ಸರ್ಕಾರಕ್ಕೆ ಯಾವ ರೀತಿ ಹೇಳ್ಬೇಕಾಯ್ತದ ಗೊತ್ತಿಲ್ಲ. ಇದು ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಭೈರತಿ ಬಸವರಾಜ್ ಅವರು ಇಂಥ ಕೀಳು ಮಟ್ಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರೆಲ್ಲ ಎಲ್ಲ ಒಂದು ಕಡೆ ಹೊಟ್ಟೆ ಕಿಚ್ಚಗೋಸ್ಕರ ಅವ್ರ ಮೇಲೆ ಈ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ.
ಇನ್ನು ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ಬಗ್ಗೆ ಕಮಿಷನರ್ ಸೀಮಂತ್ ಮಾಹಿತಿ ಪಡೆದಿದ್ದಾರೆ. ಈ ಹಿಂದೆ ಜಗದೀಶ್ ಮೇಲೆ ರಾಮಮೂರ್ತಿ ನಗರದಲ್ಲಿ ಸಾಕ್ಷ್ಯ ಸಮೇತ ದೂರು ನೀಡಲಾಗಿತ್ತು. ಆದರೆ ಎಫ್ಐಆರ್ ಮಾಡದೆ ಕೇವಲ ಎನ್ಸಿಆರ್ ಹಾಕಿಕೊಂಡ ಬಗ್ಗೆಯೂ ಮಾಹಿತಿ ತೆಗೆದುಕೊಂಡಿದ್ದಾರೆ. ಮೂಲಗಳ ಪ್ರಕಾರ ಯಾರು ಕರ್ತವ್ಯ ಲೋಪ ಎಸಗಿದ್ದಾರೋ ಅವರ ತಲೆದಂಡ ಫಿಕ್ಸ್ ಎನ್ನಲಾಗ್ತಿದೆ. ಪ್ರದೀಪ್ ರಾಜಪ್ಪ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.